ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆ ಎತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್. ಹಲ್ಲೆಲೂಯಾ. ನೀವೆಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಕಷ್ಟದಲ್ಲಿದ್ದೀರಾ? ದುಃಖದಲ್ಲಿದ್ದೀರಾ? ನೋವಿನಲ್ಲಿದ್ದೀರಾ? ನಲಿವಿನಲ್ಲಿದ್ದೀರಾ? ದೇವರಿಂದ ದೂರಾದ ಪರಿಸ್ಥಿತಿಗಳಲ್ಲಿ ಜೀವಿಸ್ತಾ ಇದ್ದೀರಾ? ಯಾವ ರೀತಿಯಾಗಿ ನೀವು ಇದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಹಲ್ಲೆಲೂಯಾ. ಏನು ಹೇಳ್ಬೇಕ್ರಿ? ಎಲ್ಲ ಚೆನ್ನಾಗಿದ್ದಿದ್ರೆ ನಾವು ಯಾರು ಇಲ್ಲಿಗೆ ಬರ್ತಾ ಇರಲಿಲ್ಲ. ಚೆನ್ನಾಗಿರ್ಲಾರ ಸಲುವಾಗಿ ಬಂದಿದ್ದೀವಿ ಅಂತೇಳಿ ಕೆಲವು ಜನ ನೀವು ಅಂದುಕೊಳ್ತಾ ಇರ್ಬೋದು. ಹಲ್ಲೆಲೂಯಾ. ಅನೇಕರು ಮಾತಾಡ್ತಾರೆ, ಚೆನ್ನಾಗಿರ್ಲಾರ್ದವರೇ ಇಲ್ಲಿಗೆ ಬರ್ತಾರ್ರಿ ಅಂತೇಳಿ ಹೊರಗಿನವರು. ಹಲ್ಲೆಲೂಯಾ. ಚೆನ್ನಾಗಿ ಆಗುವುದಕ್ಕಾಗಿ, ಚೆನ್ನಾಗಿ ಜೀವಿತದಲ್ಲಿ ಜೀವಿಸುವುದಕ್ಕಾಗಿ, ದೇವರನ್ನ ಮುಂದೆ ಎದುರುಗೊಳ್ಳುವುದಕ್ಕಾಗಿ ನೀವೆಲ್ಲರೂ ಬರುವವರಾಗಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ಪಾತಾಳವನ್ನು ಎದುರುಗೊಳ್ತಾರೆ, ನಾವು ಪರಲೋಕವನ್ನು ಎದುರುಗೊಳ್ಳುವವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಹೋದ 3 ವಾರಗಳಿಂದ ಒಂದು ವಾಕ್ಯವನ್ನು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಆ ವಾಕ್ಯದ ಕೊನೆಯ ಭಾಗವನ್ನು ಇವತ್ತು ನಾವು ಧ್ಯಾನಿಸೋಣ. ನೋಡುವಂತ ದೇವರಾಗಿದ್ದಾನೆ. ನಾನು ನೀನು ಆರಾಧನೆ ಮಾಡುವ ದೇವರು ನೋಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಕಣ್ಣಿರುವ ದೇವರಾಗಿದ್ದಾನೆ. ಆತನು ನಡೆದಾಡುವ ದೇವರಾಗಿದ್ದಾನೆ. ಆತನು ಎಲ್ಲರ ಹೆಜ್ಜೆಗಳನ್ನು ಗಮನಿಸುವಂತ ದೇವರಾಗಿದ್ದಾನೆ. ಪ್ರತಿ ಮನುಷ್ಯರಿಗೆ ನ್ಯಾಯ ತೀರ್ಪನ್ನ ಮಾಡುವಂತ ದೇವರಾಗಿದ್ದಾನೆ. ಆತನು ಪಾಪದಲ್ಲಿರುವಂತವರನ್ನ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ. ಆತನು ಕಣ್ಣೀರಿನಲ್ಲಿರುವಂತವರನ್ನ ನೋಡುವಂತ ದೇವರಾಗಿದ್ದಾನೆ. ಆತನು ಸಮಸ್ಯೆ ಸಂಕಷ್ಟದಲ್ಲಿ ಜೀವಿಸುವಂತವರನ್ನ ನೋಡುವಂತ ದೇವರಾಗಿದ್ದಾನೆ. ಆತನು ಭಯಂಕರವಾದಂತ ಪಾಪದಿಂದ ಬಂದಿರತಕ್ಕಂಥವರ ಪಾಪಗಳನ್ನ ಬಿಡಿಸುವಂತ ದೇವರು ಕೂಡ ಆಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನ ಹೆಸರು ಎಲ್ ರೋಹಿ ಎಂಬುದಾಗಿ. ಹಲ್ಲೆಲೂಯಾ. ಆತನ ಹೆಸರು ಏನಾಗಿದೆ? ಎಲ್ ರೋಹಿ, ಅಂದರೆ ನೋಡುವ ದೇವರು. ಆತನು ನೀನು ಕಷ್ಟದಲ್ಲಿ, ದುಃಖದಲ್ಲಿ, ನೀನು ಭಯಂಕರವಾದ ಸ್ಥಿತಿಯಲ್ಲಿ ಇರುವಾಗ ಆತನು ನಿನ್ನನ್ನು ನೋಡಲಾರದ ದೇವರಲ್ಲ. ಆತನು ನಿನ್ನನ್ನು ನೋಡುವ ದೇವರು ಮಾತ್ರವಲ್ಲ, ಆ ಕಷ್ಟದಿಂದ ನಿನಗೆ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಆ ನಷ್ಟದಿಂದ ನಿನಗೆ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾವು ಹೋದ 3 ವಾರಗಳು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಪ್ರೇರ, ಆತನು ಯಾರ್ಯಾರನ್ನ ನೋಡಿದ? ಮೊದಲನೇದಾಗಿ ಸಮಸ್ಯೆಯಲ್ಲಿ, ಸಂಕಷ್ಟದಲ್ಲಿ ಇರ್ತಕ್ಕಂಥ ಹಾಗರಳನ್ನ ಆತನು ನೋಡಿದ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗರಳು ಅರಣ್ಯದಲ್ಲಿ ಏಕವಾಸಿಯಾಗಿ ತನ್ನ ಮಗನೊಟ್ಟಿಗೆ ಇರುವಾಗ, ಯಾರು ಕೂಡ ಇರಲಾರದ ಪರಿಸ್ಥಿತಿಯಲ್ಲಿ, ಸಂಕಷ್ಟದಲ್ಲಿ, ಸಮಸ್ಯೆಯಲ್ಲಿ ಇರುವಾಗ ದೇವರು ಹಾಗರಳನ್ನ ನೋಡಿ ಪರಲೋಕದಿಂದ ಮಾತಾಡ್ತಾ ಇದ್ದಾನೆ. ಹಾಗರಳೇ, ನೀನು ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತೀ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಆಗರಳಿಗೆ ಮಾದರಿಯನ್ನ ಹೇಳಿ, ಗೈಡೆನ್ಸ್ ಅನ್ನ ಮಾಡಿ, ಪುನಃ ನೀನು ಅಬ್ರಹಾಮನ ಮನೆಗೆ ಹೋಗಬೇಕು, ಅಲ್ಲಿಯೇ ನಿನಗೆ ಆಶೀರ್ವಾದ ಇದೆ ಎಂಬುದಾಗಿ ಕಳುಹಿಸಿದ್ರು. ಐಗುಪ್ತ ದೇಶದಲ್ಲಿರ್ತಕ್ಕಂಥ ಇಬ್ರಿಯರನ್ನ ದೇವರು ನೋಡಿದ್ರು. ವಿಮೋಚನಾ ಕಾಂಡ ಪುಸ್ತಕ 3ನೇ ಅಧ್ಯಾಯ 7ರಿಂದ 8 ವಚನಗಳನ್ನು ನಾವು ನೋಡುವಾಗ ಅವರು ಸಮಸ್ಯೆಯಲ್ಲಿ, ಸಂಕಷ್ಟದಲ್ಲಿ ಇದ್ರು. ಪ್ರಿಯರೇ, ಮೋಶೆ ಸಂಗಡ ಮಾತಾಡಿ, ಮೋಶೆ, ನೀನು ಇಲ್ಲಿರುವುದು ಸೂಕ್ತವಲ್ಲ, ನೀನು ಎಲ್ಲಿಗೆ ಹೋಗ್ಬೇಕು? ಐಗುಪ್ತ ದೇಶಕ್ಕೆ ಹೋಗು. ನನ್ನ ಜನರಲ್ಲಿ ಬಳಲ್ತಾ ಇದ್ದಾರೆ, ನನ್ನ ಜನರಲ್ಲಿ ಬಿಟ್ಟಿ ಕೆಲಸವನ್ನ ಮಾಡುವಂತವರಾಗಿದ್ದಾರೆ. ಅದಕ್ಕಾಗಿ ನೀನು ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು? ಅವರನ್ನ ಆ ದೇಶದಿಂದ ಹೊರಗಡೆ ಕರೆದುಕೊಂಡು ಬರಬೇಕು ಎಂಬುದಾಗಿ ದೇವರ ಅದ್ಭುತವಾದ ರೀತಿಯಲ್ಲಿ 20 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಆ ಒಂದು ಐಗುಪ್ತ ದೇಶದಲ್ಲಿ ಬಾನಿಸತ್ವ, ದಾಸತ್ವ, ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಅವ್ರನ್ನ ಏನ್ ಮಾಡಿದ್ರಿ? ನೋಡಿದ ಮೇಲೆ ಅವ್ರನ್ನ ಏನ್ ಮಾಡಿದ್ರು? ಬಿಡುಗಡೆ ಮಾಡಿದ್ರು. ಆತನು ನೋಡುವಂಥದ್ದು ಮಾತ್ರವಲ್ಲ, ಆತನು ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೂಡ ತೆಗೆದುಕೊಂಡು ಬರ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡಿದಂತವರಾಗಿದ್ದೇವೆ, ಯಾರು ಪ್ರಾರ್ಥನೆ ಮಾಡ್ತಾರೋ ಪ್ರಾರ್ಥನೆ ಮಾಡುವಂತವರನ್ನು ಆತನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ ಪ್ರಿಯರೇ. ಪ್ರಾರ್ಥನೆ ಜೀವಿತ ಇಲ್ಲದವರಾಗಿ ಅನೇಕರು
ಜೀವಿಸ್ತಾ ಇದ್ದಾರೆ, ಅದೇ ದೊಡ್ಡ ಕೊರತೆಯಾಗಿದೆ. ಹಲ್ಲೆಲೂಯಾ. ನಮಗೆ ಆಶೀರ್ವಾದವನ್ನ ತರುವಂಥದ್ದು ಯಾವ್ದ್ರಿ? ಚೆಕ್ ಯಾವ್ದು? ನಮಗೆ ಚೆಕ್ ಬರೀತಾರೆ. ನಿಮ್ದೆಲ್ಲ ಚೆಕ್ಕಲ್ಲೆಲ್ಲ ಫುಲ್ ಅಮೌಂಟ್ ಇದೆ ಪರಲೋಕದಲ್ಲಿ, ನೀವು ಬರಿತಾ ಇಲ್ಲ, ಕೇಳ್ತಾ ಇಲ್ಲ ದೇವರನ್ನ. ಹಲ್ಲೆಲೂಯಾ. ಯಾರು ಚೆಕ್ ಬರೀತಾರೋ ಅವ್ರಿಗೆ ಚೆಕ್ಕಿಂದ ಅಮೌಂಟ್ ಎಲ್ಲ ಕೂಡ ಬರುತ್ತೆ. ಪ್ರಾರ್ಥನೆ ಮಾಡುವಂಥವ್ರಿಗೆ ಖಂಡಿತವಾಗಿ ಒಂದು ವೇಳೆ ಈ ಲೋಕದಲ್ಲಿ ಇರ್ತಕ್ಕಂಥವುಗಳಿಗೆ ನೀವು ಪ್ರಾರ್ಥಿಸಿದರೆ ಅವು ನಿಮಗೆ ವರಗಳನ್ನು ಕೊಡಲಾರದೆ ಹೋಗ್ಬೋದು. ಆದ್ರೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಅಂತರಂಗದಲ್ಲಿರುವಂತ ನಿನ್ನ ಪ್ರಾರ್ಥನೆಯನ್ನ, ನಿನ್ನ ಜೀವಿತವನ್ನ ನೋಡುವಂತ ದೇವ್ರು ಏನ್ ಮಾಡ್ತಾನೆ? ನಿನಗೆ ಫಲಗಳನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ, ದಾನಿಯೇಲನು ಪ್ರಾರ್ಥನೆ ಮಾಡಿದ, ಮೋಶೆಯು ಪ್ರಾರ್ಥನೆ ಮಾಡಿದ, ಪೇತ್ರನು ಪ್ರಾರ್ಥನೆ ಮಾಡಿದ, ಪೌಲನು ಪ್ರಾರ್ಥನೆ ಮಾಡಿದ್ರ ಅವರ ಜೀವಿತಗಳು ಹೆಂಗಿದ್ವು? ಆಶೀರ್ವಾದಕರವಾಗಿದ್ದು. ಅವರು ಒಬ್ರು ಮಾತ್ರವಲ್ಲ, ಇನ್ನ ಇತರರಿಗೂ ಕೂಡ ಒಳ್ಳೆ ರೀತಿಯಲ್ಲಿ, ಮಾದರಿಕರವಾದ ರೀತಿಯಲ್ಲಿ ಇರುವ ಹಾಗೆ ದೇವರು ಅವರನ್ನ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ವೈಯಕ್ತಿಕ ಪ್ರಾರ್ಥನೆ ಇರಬೇಕು, ಕುಟುಂಬ ಪ್ರಾರ್ಥನೆಯು ಕೂಡ ಇರಬೇಕು. 137ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ 17ನೇ ವಾಕ್ಯದಲ್ಲಿ, ನನ್ನ ಅಭಿಷಿಕ್ತನ ದೀಪವು ಉರಿಯುತ್ತಲೇ ಇರಬೇಕೆಂದು ನೇಮಿಸಿದ್ದೇನೆ. ಕೆಲವೊಬ್ರು ತಣ್ಣಗ್ ಮಾಡ್ಕೊಂಡ್ಬಿಡ್ತಾರೆ, ಕೆಲವೊಬ್ರು ಪ್ರಾರ್ಥನೆ ಜೀವಿತವನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಸರಿ ಮಾಡ್ತಾ ಇದ್ದೀವ್ರಿ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ಕೆಲವರು ಕಳವಳ ಪಡ್ತಾ ಇರ್ತಾರೆ. ಕಳವಳ ಪಡಬೇಡ, ನಿನ್ನ ಪ್ರಾರ್ಥನೆ ನಿಷ್ಫಲವಾಗುವುದಿಲ್ಲ. ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಉರಿಯುವ ದೀಪದೋಪಾದಿಯಲ್ಲಿ ನಿನ್ನ ಪ್ರಾರ್ಥನೆ ಇರಬೇಕು. ನಿನ್ನ ಪ್ರಾರ್ಥನೆಯನ್ನ ನೀನು ತಣ್ಣಗ್ ಮಾಡ್ಕೊಂಡ್ರೆ ದೇವರ ಸಂಗಡ ಸತ್ಸಂಬಂಧವನ್ನು ನೀನು ಕಳೆದುಕೊಳ್ತೀಯ. ಒಂದು ದಿನ ದೇವರ ಆಲಯದಲ್ಲಿ ಬರುವಂಥದ್ದನ್ನು ನೀನು ಮಿಸ್ ಮಾಡಿದ್ರೆ 3.5 ವರ್ಷಗಳಿಗೆ ಸಮ. ಅದು ಎಷ್ಟು ವರ್ಷ ರೀ? 3.5 ವರ್ಷ. ಗೊತ್ತಾಗತ್ರ? ಅದ್ರ ಸಲ 84ನೇ ಕೀರ್ತನೆಯಲ್ಲಿ ಇರುತ್ತೆ ನೋಡ್ರಿ ಆ ಮಾತು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪ್ರಾರ್ಥನೆ ಮಾಡುವವರನ್ನ ದೇವರು ನೋಡ್ತಾನೆ, ಅವ್ರ ಪ್ರಾರ್ಥನೆ ಕೇಳಿ ಅವರಿಗೆ ಫಲವನ್ನ ಕೊಡ್ತಾನೆ. 3ನೇದಾಗಿ ನಾವು ನೋಡಿದ್ದೀವಿ ಯಾರ ಕುರಿತಾಗಿ? ದಾವೀದನ ಕುರಿತಾಗಿ. ಏನು? ಮನುಷ್ಯರ ಅಂತರಿಂದ್ರಿಯವನ್ನ, ಹೃದಯವನ್ನ ನೋಡುವಂತ ದೇವರಾಗಿದ್ದಾನೆ. ಹೃದಯ ಬಹಳ ವಂಚಕ, ಮನಸ್ಸು ಬಹಳ ವಂಚಕ. ಇಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ಕೆಲವ್ರ ಮನಸ್ಸು ಎಲ್ಲೆಲ್ಲೂ ಹರಿದಾಡ್ತಾ ಇದೆ. ಕೆಲವರು ಒಳ್ಳೆ ಉದ್ದೇಶಗಳಿಗಾಗಿ ಬಂದಿದ್ದಾರೆ, ಕೆಲವರು ಕೆಟ್ಟ ಉದ್ದೇಶಗಳಿಗಾಗಿ ಬಂದಿರ್ತಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲ ಬೆಳೆ ಒಳ್ಳೇದೇ ಇರಲ್ಲ, ಅಲ್ಲೆಲ್ಲಿ ಹುಡುಕಿಡಿದಿರುತ್ತಾರೆ. ಅದರಲ್ಲಿ ಕೆಟ್ಟ ಉದ್ದೇಶಗಳಿಗಾಗಿಯೂ ಕೂಡ ಪ್ರಾರ್ಥಿಸುವಂತವರು ಇರ್ತಾರೆ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ, ಹೃದಯವು ಎಲ್ಲಕ್ಕಿಂತಲೂ ವಂಚಕ. ವಂಚನೆ ಹುಟ್ಟೋದೆ ಎಲ್ಲಿಂದ? ಹೃದಯದಿಂದ. ಮೇಲ್ಗಡೆ ಗಿರಣಿಯಲ್ಲಿ ಜೋಳ ಹಾಕಿದ್ರೆ ಜೋಳದ ಹಿಟ್ಟು ಬರುತ್ತೆ, ಗೋಧಿ ಹಾಕಿದ್ರೆ ಗೋಧಿ ಹಿಟ್ಟು ಬರುತ್ತೆ. ಜೋಳ ಹಾಕಿ ಗೋಧಿ ಹಿಟ್ಟು ಬಂದ್ರೆ ಬರುತ್ತಾ? ಇಲ್ಲಿ ಏನಿರುತ್ತೋ ಇಲ್ಲಿ ಕೂಡ ಅದೇ ಬರುವಂಥದ್ದು. ಮನಸ್ಸಿನಲ್ಲಿ ಏನಿರುತ್ತೋ ಬಾಯಲ್ಲಿ ಅದೇ ಬರುವಂಥದ್ದು. ಅದರ ಸಲುವಾಗಿ ಬಾಯಿ ಒಳಗಿಂದ ಬರುವಂತ ವಿಷಯಗಳಿಗಾಗಿ ನೀವು ಜಾಗರೂಕತೆಯಿಂದ ಇರ್ಬೇಕಂತೇಳಿ ಸ್ವಾಮಿಯವರು ಬೋಧಿಸ್ತಾ ಇದ್ದಾರೆ ಪ್ರೇರೆ. ಬಾಯೊಳಗಿಂದನೇ ಬರ್ತವೆ, ಬಾಯಿ ಒಳಗಡೆ ಹೋಗುವಂಥದ್ದಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ವಿಷಯದ ಕುರಿತಾಗಿ ನೀವು ದೇವರು ದಾವೀದನ ಹೃದಯವನ್ನ ನೋಡಿದ. ದಾವೀದನ ಹೃದಯ ದೇವರಿಗೆ ಅನುಸಾರವಾದಂತ ಹೃದಯವಾಗಿತ್ತು. ದೇವರು ಸಾಕ್ಷಿ ಕೊಟ್ಟ ಏನಂತೇಳಿ, ಅವರ ಅಣ್ಣಂದಿರು ಎಷ್ಟು ಜನ ಇದ್ರು? 7 ಜನ ಇದ್ರು. ಕೊನೆಯದವನು ದಾವೀದ. ಅಣ್ಣಂದ್ರೆ ಎಲ್ಲ ಚೆನ್ನಾಗಿದ್ದಾರೆ, ನೋಡೋದಕ್ಕೆ ಅಂದವಾಗಿದ್ದಾರೆ, ದಷ್ಟಪುಷ್ಟರಾಗಿದ್ದಾರೆ, ಬಲಾಢ್ಯರಾಗಿದ್ದಾರೆ, ಒಳ್ಳೆಯ ಸೈನಿಕ ತರಬೇತಿಯನ್ನ ಹೊಂದಿದವರಾಗಿದ್ದಾರೆ. ಆದರೆ ರಾಜನಾಗುವುದಕ್ಕೆ ದೇವರು ಯಾರನ್ನ ಆರಿಸಿಕೊಂಡ? ಅಡವಿಯಲ್ಲಿ ಕುರಿಗಳನ್ನ ಕಾಯುವಂತ ದಾವೀದನನ್ನ. ಇವರ ಹೃದಯದಲ್ಲೆಲ್ಲ ಬರೀ ಏನ್ ತುಂಬಿದರೆ? ಲೋಕದ ಆಶೆಗಳು ತುಂಬಿದಾವೆ. ದಾವೀದನ ಹೃದಯದಲ್ಲಿ ದೇವರು ತುಂಬಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ. ದೇವರು ನಿನ್ನ ಅಂತರಿಂದ್ರಿಯವನ್ನ, ಹೃದಯವನ್ನ ನೋಡುವಂತ ದೇವರಾಗಿದ್ದಾನೆ. ಮೊದಲನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ನೋಡಿದ್ದೇವೆ. ದೇವರು ಹೇಳ್ತಾನೆ ಏನಂತೇಳಿ, ನೀನು ಹೊರಗಿನ ತೋರಿಕೆಯನ್ನ ನೋಡಬೇಡ. ನಾನು ಮನುಷ್ಯರ ಹಾಗೆ ಹೊರಗಿನ ತೋರಿಕೆಯನ್ನ ನೋಡುವುದಿಲ್ಲ, ನಾನು ಅವರ ಹೃದಯವನ್ನೇ ನೋಡುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 4ನೇದಾಗಿ ನಾವು ನೋಡಿದಂತವರಾಗಿದ್ದೇವೆ, ಭೂಲೋಕದ ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ಕೂಡ ದೇವರು ಏನ್ ಮಾಡ್ತಾನ್ರಿ? ದೃಷ್ಟಿ ಇಟ್ಟು ನೋಡ್ತಾನೆ. ಯಾರು
ದೇವರನ್ನ ಆಶ್ರಯಿಸಿಕೊಂಡಿರ್ತಾನೋ ದೇವರು ತನ್ನ ಪ್ರತಾಪವನ್ನ ತೋರಿಸಿ ಅವರಿಗೆ ರಕ್ಷಣೆಯನ್ನ ಅನುಗ್ರಹ ಮಾಡ್ತಾನೆ. ಯಾರು ಫಸ್ಟಿಗೆ ಬಹಳ ಚೆನ್ನಾಗಿ ನಂಬಿ ಬಹಳ ಭಕ್ತಿವಂತ ರೀತಿಯಲ್ಲಿ ನಡೆದು ಪುನಃ ದೇವರಿಗಿಂತ ಮೊದಲನೇ ಸ್ಥಾನವನ್ನ ಲೋಕದ ವ್ಯಕ್ತಿಗಳಿಗಾಗಲಿ ಹಣಕ್ಕಾಗಲಿ ಕೊಟ್ರೆ ದೇವರು ಏನ್ ಮಾಡ್ಬಿಡ್ತಾನ್ರಿ, ಅವ್ರನ್ನ ತಳ್ಳಿ ಬಿಡ್ತಾನೆ. ಆ ಅರಸನಾಗಿರ್ತಕ್ಕಂಥ ಆಸನ ಕುರಿತಾಗಿ ನಾವು ನೋಡಿದಂತವರಾಗಿದ್ದೇವೆ. 2ನೇ ಪೂರ್ವಕಾಲ ವೃತ್ತ ಅಂತ 16ನೇ ಅಧ್ಯಾಯ 9ನೇ ವಾಕ್ಯ. ಅರಸನಾಗಿರ್ತಕ್ಕಂಥ ಆಸನು ದೇವರಿಗೆ ಒಳ್ಳೆಯವನಾಗಿ ನಡೆದ, ಆದ್ರೆ ಹಣ ಹೆಚ್ಚಾದಾಗ, ತೋಳ್ಬಲ ಹೆಚ್ಚಾದಾಗ ದೇವರಲ್ಲ, ನನಗೆ ಹಣನೇ ಮುಖ್ಯ, ನನಗೆ ವ್ಯಕ್ತಿಗಳೇ ಮುಖ್ಯ ಅಂತೇಳಿ ಬೇರೆ ದೇಶದ ರಾಜನ ಸಂಪರ್ಕ ಮಾಡಿದ. ದೇವರು ಅವನಿಗೆ ಏನ್ ಮಾಡಿದ್ನರಿ, ಒಬ್ಬ ಯಾಜಕನನ್ನ, ಒಬ್ಬ ಪ್ರವಾದಿಯನ್ನ ನಿಲ್ಲಿಸಿ ಹೇಳ್ತಾ ಇದ್ದಾನೆ, ದೇವರು ಎಂತ ದೇವರಾಗಿದ್ದಾನೆ, ಭೂಲೋಕದ ಎಲ್ಲ ಕಡೆಯೂ ಕೂಡ ತನ್ನ ಕಣ್ಣುಗಳನ್ನ ಪ್ರಸರಿಸಿ ಆತನು ನೋಡುವ ದೇವರಾಗಿದ್ದಾನೆ. ಅದಕ್ಕೆ ಸಲುವಾಗಿ ಜಕರಿಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಿದ್ವಿ, ಆತನು 7 ಕಣ್ಣುಗಳು ಉಳ್ಳಂತ ದೇವರಾಗಿದ್ದಾನೆ. ಅಂದ್ರೆ ಅದರರ್ಥೇನು, ಯಾವಾಗಲೂ ನೋಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ನಾವು ನೋಡಿದಂತವರಾಗಿದ್ದೇವೆ. 5ನೇದಾಗಿ ದೇವರು ಕಣ್ಣೀರಲ್ಲಿರುವಂತವರನ್ನ ನೋಡ್ತಾನೆ ಪ್ರೇರೆ. ಹಲ್ಲೆಲೂಯಾ, ಕಣ್ಣೀರಲ್ಲಿ ಇರುವಂತ ಜನರನ್ನ ದೇವರು ನೋಡುವಂತವರಾಗಿದ್ದಾನೆ. 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಹಿಜ್ಕೀಯನು ಅಳ್ತಾ ಇದ್ದಾನೆ. ಯಾವುದಕ್ಕಾಗಿ? ತಾನು ಸಾಯುವಂತ ವೇಳೆ ಬಹಳ ಸಮೀಪವಾಯಿತು. ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಬಂದು ಹೇಳ್ತಾ ಇದ್ದಾನೆ, ನಿನ್ನ ಮನೆಯನ್ನು ನೀನು ಸರಿ ಮಾಡ್ಕೋ, ನೀನು ಸಾವಿಗೆ ಬಹಳ ಸಮೀಪವಾಗಿದ್ದಿ, ದೇವರು ಹೇಳ್ತಾ ಇದ್ದಾನೆ ಎಂಬುದಾಗಿ. ಅವಾಗ ಬಿಕ್ಕಳಿಸಿ ಅಳುತ್ತಾ ಗೋಡೆ ಕಡೆಗೆ ತಿರುಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರ್ತೀಯ. ಎಲ್ಲಿಗೆ ಬರ್ತೀಯ? ಆಲಯಕ್ಕೆ ಬರ್ತೀಯ ಎಂಬುದಾಗಿ. 15 ವರ್ಷಗಳ ಆಯುಷ್ಯನ ದೇವರು ಹೆಚ್ಚಿಗೆ ಕೊಟ್ಟರು ಪ್ರಿಯರೇ. ಯಾರಿಗೆ? ಹಿಜ್ಕೀಯನಿಗೆ. ಹಲ್ಲೆಲೂಯಾ. 2ನೇದಾಗಿ ಹಾಗರಳು ಅಳುತ್ತಾ ಇದ್ದಾಳೆ. ಯಾಕೆ? ಮಗು ಸಾಯ್ತಾ ಇದೆ, ಕಣ್ಣು ಮುಂದುಗಡೆ ಎತ್ತಂತ ಮಗನು ಸಾಯ್ತಾ ಇದ್ದಾನೆ. ಅದ್ರ ಸಲುವಾಗಿ ಹಾಗರಳು ಅಳುವಾಗ ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 14-15 ವಾಕ್ಯ ನಾವು ನೋಡುವಾಗ ದೇವರು ಹಾಗರಳೊಟ್ಟಿಗೆ ಮಾತನಾಡಿ ದೇವರು ಹೇಳ್ತಾ ಇದ್ದಾನೆ, ಹಾಗರಳೆ ಆ ಕಡೆ ಈ ಕಡೆ ಬೇರ್ಷೆಬ ಅರಣ್ಯದಲ್ಲಿ ಯಾಕೆ ತಿರುಗ್ತಾ ಇದೀಯಾ? ಅಲ್ಲಿಯೇ ಏನಿದೆ? ಬಾವಿ ಇದೆ ನೋಡು. ಹಲ್ಲೆಲೂಯಾ. ಅಬ್ರಹಾಮ ಏನ್ ಕೊಟ್ಟ? ಒಂದು ತಿತ್ತಿ ನೀರು ಕೊಟ್ಟ. ಆದ್ರೆ ದೇವ್ರು ಏನ್ ಕೊಟ್ಟನರಿ? ಕುಡಿಯುವುದಕ್ಕಾಗಿ ಒಂದು ಬಾವಿಯನ್ನೇ ಕೊಟ್ಟ. ಎಷ್ಟನ್ನ ನೀರು ಕೊಡಲಿ, ದೇವರು ಕೊಡುವಂಥದ್ದು ಹೆಂಗಿರುತ್ತೆ? ಆಶ್ಚರ್ಯಕರವಾಗಿರುತ್ತೆ. ಹಲ್ಲೆಲೂಯಾ. ಸ್ವಲ್ಪ ಕೊಡೋದಿಲ್ಲ. ಅದರ ಸಲುವಾಗಿ ಅದರ ಅನುಭವವನ್ನ ಹೊಂದಿರತಕ್ಕಂಥ ದಾವೀದನು ಹೇಳ್ತಾನೆ, ಕೀರ್ತನೆಗಾರನಾಗಿರ್ತಕ್ಕಂಥ ದಾವೀದನು 23ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ನೀನು ನನ್ನ ವೈರಿಗಳ ಮುಂದೆಯೇ ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನೀವು ನೀರಿಗೆ ಹೋಗಿರ್ತೀರಿ, ಈಗೆಲ್ಲ ಬೋರಿಂಗ್ಗಳೆಲ್ಲ ಕಡಿಮೆ. ನೀರಿಗೆ ಹೋದ ಸಂದರ್ಭದಲ್ಲಿ ಅರ್ಧ ಕೂಡ ತರ್ತೀರಿ, ನೀವು ಏನ್ ಮಾಡ್ತೀರಿ? ಅದು ಸ್ವಲ್ಪ ಇದ್ರು ಕೂಡ, ಅಲ್ಲಿ ಬಂದ್ರು ಕೂಡ ಕಂಠ ಪೂರ್ತಿ ತುಂಬುವವರೆಗೆ ನೀವು ಬಿಡೋದಿಲ್ಲ. ಹೋಗುವಾಗ ತಗೊಂಡು ಬರುವಾಗ ಒಂದ್ ವೇಳೆ ಇಲ್ಲಾದ್ರು ಏನಾಗ್ತವೆ, ಚೆಲ್ಬೋದೇನೋ ಅಂತೇಳಿ ಏನ್ ಮಾಡ್ತೀರಿ ನೀವು? ಕಂಠ ಪೂರ್ತಿ ತಗೊಂಡ್ಬರ್ತೀರ. ಅದರಂಗೆ ದೇವ್ರು ಏನ್ ಮಾಡ್ತಾನೆ? ನಿಮ್ಮನ್ನ ತುಂಬಿ ತುಳುಕುವ ಹಾಗೆ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಹಾಗರಳು ಅತ್ತಳು, ದೇವರು ಹಾಗರಳ ಕಣ್ಣೀರನ್ನ ನೋಡಿದ, ಅದ್ಭುತವಾಗಿ ಒಂದು ದೊಡ್ಡ ಜನಾಂಗವಾಗುವಂತೆ ದೇವರು ಅವರನ್ನ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡಿದ್ದೇವೆ, ಹನ್ನಳು ಕೂಡ ದೇವಾಲಯಕ್ಕೆ ಬಂದು ಕಣ್ಣೀರಿನಿಂದ ಅಳ್ತಾ ಇದ್ದಾಳೆ. ಯಾವುದಕ್ಕಾಗಿ? ಮಕ್ಕಳಿಗಾಗಿ. ದೇವರೇ ಸಂತಾನ ಭಾಗ್ಯವನ್ನು ನೀನು ಕೊಡಲೇಬೇಕು. ಕೊಡುವಂತ ಮಗುವನ್ನ ನಾವೇನ್ ಮಾಡ್ತೀವಿ? ನಿನಗೆ ಸಮರ್ಪಣೆ ಮಾಡ್ತೀನಿ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಮಾಡಿದ್ಲು, ಕಣ್ಣೀರಿನಿಂದ ಮಾಡಿದ್ಲು. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಹಾಗರಳ ಕಣ್ಣೀರನ್ನು ನೋಡಿ, ದೇವರು ಹನ್ನಳ ಕಣ್ಣೀರನ್ನು ನೋಡಿ, ಹನ್ನಳನ್ನ ದೇವರು ಜ್ಞಾಪಕ ಮಾಡಿಕೊಂಡು ಅದ್ಭುತವಾಗಿ ನೆಕ್ಸ್ಟ್ ವರ್ಷದಲ್ಲಿ ಆಕೆ ಗರ್ಭಿಣಿಯಾಗಿ ಮಗುವನ್ನ ಎತ್ತಳು ಎಂಬುದಾಗಿ ನಾವು ನೋಡ್ತಾ ಇದ್ವಿ. 5 ವರ್ಷಗಳ ನಂತರ ಆಲಯಕ್ಕೆ ಬಂದು ಆಕೆ ದೇವರಿಗೆ ಸಮರ್ಪಣೆ ಮಾಡಿದ್ಲು. ಆತನೇ ದೊಡ್ಡ ಪ್ರವಾದಿಯಾದ ಸಮುವೇಲನು. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳು ದೇವರು ಅವರನ್ನ ನೋಡಿದ ಮೇಲೆ ದೇವರು ಮಾಡಿರುವಂತವುಗಳು. ಹಲ್ಲೆಲೂಯಾ. ಇವತ್ತು 3 ಅಂಶಗಳನ್ನು ನಾವು ಬೇಗ
ನೋಡೋಣ, ಸಮಯ ಬಹಳ ಆಗಿದೆ. ಆರನೇದಾಗಿ ದೇವರು ಇನ್ನೂ ಯಾರನ್ನ ನೋಡ್ತಾನೆ? ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 31 32 ವಾಕ್ಯ, 31 ಮತ್ತು 32 ವಾಕ್ಯ. Genesis chapter 29. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನ ಬಸುರಾಗುವಂತೆ ಮಾಡಿದನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾರು ಅಲಕ್ಷ್ಯಕ್ಕೆ ಒಳಗಾಗಿದ್ದಾರೋ, ಯಾರು ಅಲಕ್ಷ್ಯದ ಜೀವಿತದ ಅಲಕ್ಷ್ಯದಿಂದ ಕೂಡಿದವರಾಗಿ ಇದ್ದಾರೋ ತಮ್ಮ ಮನೆಯಲ್ಲಿ. ಹಲ್ಲೆಲೂಯಾ. ಇಲ್ಲಿ ಒಂದು ಕುಟುಂಬದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಅಕ್ಕಳಾಗಿರ್ತಕ್ಕಂಥ ಲೇಯಳು ಗಂಡನಾಗಿರುವಂತ ಯಾಕೋಬನಿಗೆ ಏನಾಗಿದ್ದಾಳಂತೆ? ಅಲಕ್ಷ್ಯಳಾಗಿದ್ದಾಳೆ. ಯಾಕೋಬನು ಯಾರನ್ನ ಪ್ರೀತಿ ಮಾಡ್ತಾ ಇದ್ದಾನೆ? ಲೇಯಳ ತಂಗಿ, ಸಣ್ಣ ಹೆಂಡತಿಯಾಗಿರ್ತಕ್ಕಂಥ ರಾಹೇಲಳನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಆದ್ರೆ ಲೇಯಳನ್ನ ಏನ್ ಮಾಡಿದಾನ್ರಿ? ಅಲಕ್ಷ್ಯ ಮಾಡಿದಾನೆ. ವಾಕ್ಯ ಹೇಳ್ತಾ ಇದೆ, ದೇವರು ಅಲಕ್ಷ್ಯಕ್ಕೊಳಗಾದವರನ್ನ ನೋಡುವಂತ ದೇವರಾಗಿದ್ದಾನೆ. ಇವತ್ತು ನೀನು ಒಂದು ವೇಳೆ ನಿನ್ನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನೀನು ಅಲಕ್ಷ್ಯಕ್ಕೊಳಗಾಗಿದ್ದೀಯೇನೋ, ನಿನ್ನ ಸಹೋದರರ ಮಧ್ಯದಲ್ಲಿ ನೀನು ಅಲಕ್ಷ್ಯಕ್ಕೊಳಗಾಗಿದ್ದೀಯೇನೋ, ನಿನ್ನ ಕುಟುಂಬದವರ ಮಧ್ಯದಲ್ಲಿ ನೀನು ಅಲಕ್ಷ್ಯಕ್ಕೊಳಗಾಗಿದ್ದೀಯೇನೋ, ಸಮಾಜದ ಮಧ್ಯದಲ್ಲಿ ನೀನು ಅಲಕ್ಷ್ಯಕ್ಕೊಳಗಾಗಿದ್ದೀಯೇನೋ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಯಾಕೆ ನೋಡ್ತಾ ಇದ್ದಾನಂದ್ರೆ, ಅಲಕ್ಷ್ಯಕ್ಕೊಳಗಾಗಿರುವಂತ ನಿನ್ನ ಮೂಲಕವಾಗಿಯೇ ಅದ್ಭುತವಾದಂತ ಕಾರ್ಯಗಳನ್ನ ಮಾಡುವುದಕ್ಕಾಗಿ ನಿನ್ನನ್ನು ಆತನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೋಬನು ರಾಹೇಲಳನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ಆದ್ರೆ ವಾಕ್ಯ ಹೇಳ್ತಾ ಇದೆ, ಲೇಯಳನ್ನ ಯಾಕೋಬನು ಏನ್ ಮಾಡಿದಂತೆ? ಅಲಕ್ಷ್ಯ ಮಾಡಿದ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಲೇಯಳು ಅಲಕ್ಷ್ಯಕ್ಕೊಳಗಾದ ಕಾರಣಕ್ಕಾಗಿ ಗರ್ಭಫಲ ಕೊಡುವಂತದ್ದು ಯಾರು? ದೇವರು. ಹಲ್ಲೆಲೂಯಾ. ಆತನ ಗರ್ಭಫಲ ಯಾರಿಗೆ ಕೊಟ್ಟ? ಯಾರಿಗೆ ಕೊಟ್ಟ? ಲೇಯಳಿಗೆ ಕೊಟ್ಟ. ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಲೇಯಳಿಗೆ ಕೊಟ್ಟ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಲೇಯಳು ಏನ್ ಮಾಡಿದ್ರು? ದೇವರಿಂದ ಗರ್ಭಫಲವನ್ನ ಹೊಂದಿಕೊಂಡಳು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆದರೆ ಹೆಚ್ಚಾಗಿ ಪ್ರೀತಿ ಮಾಡುವಂತ ಯಾಕೋಬನು ಹೆಚ್ಚಾಗಿ ಪ್ರೀತಿ ಮಾಡುವಂತ ರಾಹೇಲಳು ಬಂಜೆಯಾಗಿದ್ದಳು. ಆಮೇಲೆ ದೇವರು ಮತ್ತೆ ಪುನಃ ರಾಹೇಲಳನ್ನು ಕೂಡ ಏನ್ ಮಾಡಿದಾರೆ? ಗರ್ಭಫಲ ಕೊಟ್ಟು ಆಕೆಯನ್ನ ನೋಡಿ, ಆಕೆಯನ್ನ ನೆನಪು ಮಾಡಿಕೊಂಡು ಆಕೆಗೂ ಕೂಡ ಗರ್ಭಫಲವನ್ನ ಅನುಗ್ರಹ ಮಾಡಿದ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಒಂದು ವೇಳೆ ಇವತ್ತು ನೀನು ನಿನ್ನ ಕುಟುಂಬದ ಮಧ್ಯದಲ್ಲಿ ಯಾವುದೋ ಒಂದು ಕಾರಣದ ವಿಷಯದಲ್ಲಿ ನೀನು ಅಲಕ್ಷ್ಯಕ್ಕೊಳಗಾಗಿರ್ಬೋದು. ಹಲ್ಲೆಲೂಯಾ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಆ ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ನಿನ್ನನ್ನ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ನಿನ್ನನ್ನ ಯೇಸು ಕ್ರಿಸ್ತನು ನೋಡ್ತಾ ಇದ್ದಾನೆ. ಅದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಿನ್ನನ್ನು ಆತನು ನೋಡುವವನಾಗಿದ್ದಾನೆ. ಪ್ರೇರೆ, ಯೋಸೇಫನ ಜೀವಿತವನ್ನು ನಾವು ಧ್ಯಾನಿಸುವಾಗ ಯೋಸೇಫನು ಸಹೋದರರ ಮಧ್ಯದಲ್ಲಿ ಏನಾಗಿದ್ದಾನೆ? ಅಲಕ್ಷ್ಯಕ್ಕೊಳಗಾಗಿದ್ದಾನೆ. ಹಲ್ಲೆಲೂಯಾ. ಯೋಸೇಫನನ್ನು ಸಹೋದರರ ಮಧ್ಯದಲ್ಲಿ ಏನಾಗಿದ್ದಾನೆ? ಅಲಕ್ಷ್ಯಕ್ಕೊಳಗಾಗಿ ಏನ್ ಮಾಡಿದ್ರು? ಯೋಸೇಫನನ್ನ ಮಾರಿದ್ರು, ಕುಣಿಯಲ್ಲಿ ಹಾಕಿದ್ರು, ಮೇಲಕ್ಕೆ ಎತ್ತಿದ್ರು, ಮಾರಿ ಏನ್ ಮಾಡ್ಬಿಟ್ರಿ? ಸತ್ತು ಹೋಗಿದ್ದಾನೆ ಎಂಬುದಾಗಿ ತಂದೆಗೆ ಬಂದು ಹೇಳಿದ್ರು ಪ್ರಿಯರೇ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಏನ್ ಗೊತ್ತಾ? ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಯೋಸೇಫ ಐಗುಪ್ತ ದೇಶದ ದೊಡ್ಡ ಅಧಿಕಾರಿಯಾದ. ಹಲ್ಲೆಲೂಯಾ. ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಯೋಸೇಫನನ್ನ ದೇವರು ನೋಡಿದ್ರು. ಹಲ್ಲೆಲೂಯಾ. ದೇವರು ಯೋಸೇಫನು ಪಡುವಂತ ಪ್ರತಿಯೊಂದು ಕಷ್ಟವನ್ನ ನೋಡಿದ್ರು. ಯಾಕಂದ್ರೆ ಯೋಸೇಫನ್ ಏನ್ ಮಾಡ್ಲಿಲ್ಲ? ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಟ್ಟ, ಲೋಕದ ಆಶೆಗಳಿಗೆ ಒಳಗಾಗಲಿಲ್ಲ. ಹಲ್ಲೆಲೂಯಾ. ದಾವೀದನ ಜೀವಿತವನ್ನು ತೆಗೆದುಕೊಳ್ಳುವಾಗ ದಾವೀದನು ಕೂಡ ಸಹೋದರರ ಮಧ್ಯದಲ್ಲಿ, ಮನೆಯವರ ಮಧ್ಯದಲ್ಲಿ ಏನಾಗಿದ್ದಾನೆ? ಅಲಕ್ಷ್ಯಕ್ಕೊಳಗಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ದಾವೀದನನ್ನ ಯಾರು ನೋಡಿದ್ರಿ? ದೇವರು ನೋಡಿದ. ಹಲ್ಲೆಲೂಯಾ. ಇವತ್ತು ನೀನು ಕೂಡ ಯಾವುದೋ ಒಂದು ವಿಷಯದಲ್ಲಿ ಅಲಕ್ಷ್ಯಕ್ಕೊಳಗಾಗಿ ನೀನು ಇದ್ದೀಯೇನು? ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಒಂದು ಶುಭವಾರ್ತೆ, ಸುವಾರ್ತೆ ಏನಂದ್ರೆ, ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ನಿನ್ನನ್ನ ದೇವರು ನೋಡಿದ್ದಾನೆ, ನಿನಗೆ ಬಿಡುಗಡೆ ಕೊಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅಲಕ್ಷ್ಯಕ್ಕೊಳಗಾದಳು. ಯಾರು? ಯಾರು ಅಲಕ್ಷ್ಯಕ್ಕೊಳಗಾದ್ರು?
ಲೇಯಾ. ಹಲ್ಲೆಲೂಯಾ. ಒಂದೇ ಕುಟುಂಬದಲ್ಲಿದ್ದಾರೆ. ಸಣ್ಣ ಹೆಂಡತಿಯನ್ನ ಬಹಳ ಚೆನ್ನಾಗಿ ಮುದ್ದು ಮಾಡ್ತಾ ಇದ್ದಾನೆ, ಆದ್ರೆ ದೊಡ್ಡ ಹೆಂಡತಿಯನ್ನ ಏನ್ ಮಾಡ್ತಾ ಇದ್ದಾನ್ರಿ? ಅಲಕ್ಷ್ಯ ಮಾಡ್ತಾ ಇದ್ದಾನೆ ಯಾಕೋಬ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರು ಗರ್ಭಫಲವನ್ನ ಕೊಟ್ಟನು, ಆಕೆಯನ್ನ ನೆನಪು ಮಾಡಿಕೊಂಡನು, ಇಬ್ಬರಿಗೂ ಕೂಡ ಗರ್ಭಫಲವನ್ನ ಅನುಗ್ರಹ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಆತನು ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ನನ್ನನ್ನ ಒಂದು ವೇಳೆ ಇಲ್ಲಿ ಬಂದಿರುವಂತವ್ರು ಯಾರಾದ್ರೂ ಸಮಾಜದ ಮಧ್ಯದಲ್ಲಿ ಆಗಿರ್ಲಿ, ಸ್ನೇಹಿತರ ಮಧ್ಯದಲ್ಲಿ ಆಗಿರ್ಲಿ, ನಿಮ್ಮ ಕುಟುಂಬದ ಮಧ್ಯದಲ್ಲಿ ಆಗಿರ್ಲಿ, ನೀವು ಬಂಧು ಮಿತ್ರರ ಮಧ್ಯದಲ್ಲಿ ಆಗಿರ್ಲಿ, ನೀವು ಅಲಕ್ಷ್ಯಕ್ಕೊಳಗಾಗಿದ್ದೀರೇನೋ, ಯಾವುದೋ ಒಂದು ಕಾರಣದ ನಿಮಿತ್ತವಾಗಿ ಈಕೆ ಅಲಕ್ಷ್ಯಕ್ಕೊಳಗಾಗಿದ್ದಾಳೆ. ಯಾಕೆ ಹೇಳ್ರಿ? ಗಂಡನ ಪ್ರೀತಿ ಈಕೆಗೆ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಅಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಆಕೆಯನ್ನ ದೇವರು ನೋಡಿದ್ರು, ಆಕೆಗೆ ಬಿಡುಗಡೆಯನ್ನ ಕೊಟ್ರು ಎಂಬುದಾಗಿ. ಹಲ್ಲೆಲೂಯಾ. 7ನೇದಾಗಿ ನಾವು ನೋಡೋಣ, ಸತ್ಯವೇದ ಪುಸ್ತಕದಲ್ಲಿ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ ಮೊದಲು 4 ವಚನಗಳನ್ನು ಓದಿಕೊಳ್ಳೋಣ. ಶ್ರೀ ಲೂಕನು ಬರೆದ ಸುವಾರ್ತೆ 21. ಯೇಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು. ಆಗ ಒಬ್ಬ ಬಡ ವಿಧವೆಯು ಬಂದು 2 ಕಾಸುಗಳನ್ನ ಹಾಕಲು ಆತನು ಅದನ್ನ ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಏನ್ ಮಾಡಿದಾಳಂತೆ? ಹೆಚ್ಚಾಕಿದ್ದಾಳಂತೆ. ಹಲ್ಲೆಲೂಯಾ. ಏಸಪ್ಪ ಏನನ್ನ ನೋಡ್ತಾ ಇದ್ದಾನೆ ಈ ಸಮಯದಲ್ಲಿ? ಏನನ್ನ ನೋಡ್ತಾ ಇದ್ದಾನ್ರಿ? ಕಾಣಿಕೆ ಹಾಕುವವರನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕಾಣಿಕೆ ಬಂದು ಎಲ್ಲರೂ ಹಾಕ್ತಾ ಇದ್ದಾರೆ. ಎಲ್ಲಿ ಹಾಕ್ತಾ ಇದ್ದಾರೆ? ಕಾಣಿಕೆ ಉಂಡಿಯಲ್ಲಿ ಹಾಕ್ತಾ ಇದ್ದಾರೆ. ಏಸಪ್ಪ ತಲೆ ಎತ್ತಿ ಏನ್ ಮಾಡ್ತಾ ಇದ್ದಾನೆ? ಕಾಣಿಕೆ ಹಾಕುವಂತವ್ರೆಲ್ಲರನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿದ ತಕ್ಷಣ ಐಶ್ವರ್ಯವಂತರು ಬಂದ್ರು, ಅವ್ರು ಕಾಣಿಕೆಯನ್ನ ಹಾಕಿದ್ರು. ಅವ್ರು ಹೆಂಗ್ ಕಾಣಿಕೆ ಹಾಕಿದ್ರು ಅಂತೇಳಿ ಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ, ಉಂಡು ತಿಂದು ಎಲ್ಲ ಮಿಗ್ಲಾಸ್ ಆಗಿರುವಂತವ್ರು ಐಶ್ವರ್ಯವಂತರು ಹೆಂಗಿರ್ತಾರೆ. ಉಳಿದಿರುವಂತದ್ದು ಏನ್ ಮಾಡಿದ್ರು? ಅವರು ಕಾಣಿಕೆಯನ್ನ ಹಾಕಿದ್ರು. ಅವೆಲ್ಲರ ಮಧ್ಯದಲ್ಲಿ ಆ ಜನಾಂಗ ಬಂದಿರ್ತಕ್ಕಂಥ ಎಲ್ಲ ಜನರ ಮಧ್ಯದಲ್ಲಿ ಒಬ್ಬ ತಾಯಿ ಬಂದು ಏನ್ ಮಾಡ್ತಾ ಇದ್ದಾಳೆ? ಆಕೆ ಮತ್ತೆ ಏನಂತ ಹೇಳ್ತಾ ಇದೆ ಸತ್ಯವೇದ? ವಿಧವೆ. ಆಕೆ ಬಂದು ಏನ್ ಮಾಡಿದ್ಲು? ಕಾಣಿಕೆಯನ್ನ ಹಾಕಿದ್ಲು. ಎಷ್ಟು ಹಾಕಿದ್ಲು ಅಂತ? ಆಕೆ 2 ಕಾಸುಗಳನ್ನ ಹಾಕಿದ್ಲು. ಹಾಕಿದಾಗ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ? ಎಲ್ಲರಿಗಿಂತಲೂ ಈಕೆಯೇ ಹೆಚ್ಚಾಗಿ ಕಾಣಿಕೆಯನ್ನ ಹಾಕಿದಳು ಎಂಬುದಾಗಿ. ಯಾಕೆ ಹೇಳ್ರಿ? ಅವರೆಲ್ಲರೂ ಉಳಿದಿರುವಂತದ್ದನ್ನ ಹಾಕಿದ್ದಾಳೆ, ಆದರೆ ಈಕೆ ತನ್ನಲ್ಲಿರುವಂತದ್ದೆಲ್ಲವನ್ನ ಯಾರಿಗೆ ಕೊಟ್ಟಿದ್ದಾಳೆ? ದೇವರಿಗೆ ಕೊಟ್ಟಿದ್ದಾಳೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕಾಣಿಕೆಯನ್ನ ಹಾಕುವವರೇ ದೇವರು ನಿಮ್ಮನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಕಾಣಿಕೆಯನ್ನ ಹಾಕುವಾಗ ಬಲಾತ್ಕಾರದಿಂದ ಹಾಕಬಾರ್ದು. ಹಲ್ಲೆಲೂಯಾ. ಕಾಣಿಕೆ ಹಾಕುವಾಗ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅಷ್ಟೇ ಹಾಕಬೇಕಂತೇಳಿ ಅಂದುಕೊಂಡು ನೀನು ಹಾಕುವನಾಗಿರ್ಬೇಕು. ಅದು ದೇವರ ಪ್ರೇರೇಪಣೆ ಇದ್ದಾಗ ಮಾತ್ರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದ್ಸಾರಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಹೋಗ್ತಾ ಇರ್ತಾನೆ, ಬೇಡ್ಕೊಳ್ತಾನೆ ದೇವರನ್ನ, ದೇವರೇ 50 ರೂಪಾಯಿ ನನಗೆ ಸಿಕ್ಕರೆ, ನಾನು ದುಡಿದ ಮೇಲೆ ಸಿಕ್ಕರೆ ನನಗೆ 50 ರೂಪಾಯಿ, 100 ರೂಪಾಯಿ ಸಿಕ್ಕರೆ 50 ರೂಪಾಯಿ ನಿನಗೆ, 50 ರೂಪಾಯಿ ನನಗೆ ಅಂತೇಳಿ ಏನ್ ಮಾಡ್ತಾನ್ರಿ? ಆ ಒಂದು ಅರಿಕೆಯನ್ನ ಮಾಡಿ, ಪ್ರಾರ್ಥನೆಯನ್ನ ಮಾಡಿ ಮುಂದೆ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಸಡನ್ ಆಗಿ ಆತನಿಗೆ ಎಷ್ಟು ಸಿಕ್ತು? ಕರೆಕ್ಟ್ ಆಗಿ ಎಷ್ಟು ಸಿಕ್ತ್ರಿ? 50 ರೂಪಾಯಿ ಸಿಕ್ತು. ಅಬ್ಬಾ, ಎಷ್ಟು ಒಳ್ಳೆ ದೇವ್ರು ನೀನಿದೀಯಪ್ಪ, ನೀನು ತಗೊಂಡು ನನ್ನ ಪಾಲಿಗೆ ಬರೋದು ಕರೆಕ್ಟಾಗಿ ನೀನು ಕೊಟ್ಟು ಬಿಟ್ಟೆ ಅಂತೇಳಿ ಅಂತಂದ. ಮೊದ್ಲೇನಂದಿದ್ದ ದೇವ್ರೇ 100 ರೂಪಾಯಿ ಬಂದ್ರೆ 50 ನಿನಗೆ, 50 ನನಗೆ, ಅಂದ್ರೆ ಅರ್ಧ ನಿಂದು ಅರ್ಧ ನಂದು. ಇವಾಗ ಏನ್ ಮಾಡ್ಬಿಟ್ಟ? ಟ್ರ್ಯಾಕ್ ಚೇಂಜ್ ಮಾಡ್ಬಿಟ್ಟ. ಹಲ್ಲೆಲೂಯಾ. ಕಾಣಿಕೆ ವಿಷಯದಲ್ಲಿ ಜನರು ಬಹಳ ಏನಿರ್ತಾರೆ? ಟ್ಯಾಲೆಂಟೆಡ್ ಇರ್ತಾರೆ. ಬಹಳ ಜ್ಞಾನ, ಮಿತಿಮೀರಿದ ಜ್ಞಾನವನ್ನ ಉಪಯೋಗಿಸ್ತಾ ಇರ್ತಾರೆ. ಯಾವಾಗ ಹಣ ಇಲ್ಲಾರ್ದಕ್ಕಿಂತ ಮುಂಚೆಗೆ ಅರಿಕೆ ಜಗ್ಗಿ ಮಾಡ್ತಾ ಇರ್ತಾರೆ. ನಾನು ಬಹಳ ಜನರನ್ನು ನಾನು ಗಮನಿಸಿದ್ದೀನಿ ಸೇವೆಯ ವಿಷಯದಲ್ಲಿ. ಹಣ ಬರ್ಲಾರ್ದಕ್ಕಿಂತ ಮುಂಚೆ, ಧಾನ್ಯ ಬರ್ಲಾರ್ದಕ್ಕಿಂತ ಮುಂಚೆ ಇಷ್ಟು ಕೊಟ್ಟು ಬಿಡ್ತೀನಿ ನಾನು ಅಂತೇಳಿ ಮೊದಲು ಯಾರು ಹೇಳಿ ಕೇಳ್ತಾರೆ ಅಂದ್ರೆ ಖಂಡಿತವಾಗಿ ಕೊಡೋದೇ ಇಲ್ಲ ಅಂತೇಳಿ ನನಗೆ ಗೊತ್ತ.
ಮೊದಲು ಯಾರು ಹೇಳ್ತಾರ ಅವ್ರು ಕೊಡೋದೇ ಇಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಕೊಟ್ಟರು ಕೂಡ ಹೇಳಿದಷ್ಟು ಕೊಟ್ಟಿರಲ್ಲ ಅವರು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಹೇಳ್ತಾನೆ ವಾಕ್ಯದಲ್ಲಿ ಏನಂತೇಳಿ, ಅರಿಕೆ ಮಾಡುವುದಕ್ಕಿಂತ ಅರಿಕೆ ಮಾಡಲಾರದೆ ಇರುವುದೇ ಲೇಸು. ಒಂದ್ಸಾರಿ ಓದ್ರಿ ವಾಕ್ಯ. ಎಕ್ಲಿಸಿಯಾಸ್ಟಸ್ ಚಾಪ್ಟರ್ 5, ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 4ನೇ ವಚನ. ನೀನು ದೇವರಿಗೆ ಹರಿಕೆಯನ್ನು ಕಟ್ಟಿದರೆ ಅದನ್ನ ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಒಲಿಯನು. ನಿನ್ನ ಹರಕೆಯನ್ನ ಒಪ್ಪಿಸು. ನೀನು ಹರಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೆ ಇರುವುದು ವಾಸಿ. ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಇದು ಅಜಾಗ್ರತೆಯಿಂದಾಯಿತೆಂದು ದೂತನ ಮುಂದೆ ಹೇಳಬೇಡ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈಗೆಲಸವನ್ನು ಏಕೆ ಹಾಳು ಮಾಡಬೇಕು? ಹಲ್ಲೆಲೂಯಾ. ಹೇಳ್ತಾ ಇರ್ತಾರೆ, ಇಷ್ಟು ಕೊಟ್ಟಿದ್ದೀನಿ ನಾನು ದೇವರಿಗೆ. ದೇವರು ನಿನ್ಗೆ ಎಷ್ಟು ಕೊಟ್ಟರು ಕೂಡ ನೀನು ಕಡಿಮೆ. ಆತ ನಿನ್ಗೆ ಇರೋದಕ್ಕೆ ಭೂಮಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆತನು ನಿನ್ಗೆ ಬೆಳಕನ್ನು ಕೊಟ್ಟಿದ್ದಾನೆ, ಗಾಳಿಯನ್ನ ಕೊಟ್ಟಿದ್ದಾನೆ, ನೀರನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದಿನ ಹಾಸ್ಪಿಟ್ಲಿಗೆ ಹೋಗ್ರಿ, 3000 ಏನೋ ಆಗುತ್ತೆ ಆಕ್ಸಿಜನ್ಗೆ. ಹಲ್ಲೆಲೂಯಾ. ಆಕ್ಸಿಜನ್ ಇಟ್ಟಿರ್ತಾರಲ್ರಿ, ಗಾಳಿ ಫ್ರೀಯಾಗಿ ಸೇವನೆ ಮಾಡ್ತಾರೆ. 3000 ಇಂಟು 365 ಡೇಸ್ ಹೊಡ್ರಿ, ಎಷ್ಟು ಬರುತ್ತೆ? ಎಷ್ಟೋ ಅಮೌಂಟ್. ಅದೆಲ್ಲವನ್ನ ದೇವರು ಏನ್ ಮಾಡಿದ್ದಾನೆ? ಫ್ರೀಯಾಗಿ ಕೊಟ್ಟಿದ್ದಾನೆ. ಭೂಮಿಯನ್ನ ಫ್ರೀಯಾಗಿ ಕೊಟ್ಟಿದ್ದಾನೆ. ಏನಾದ್ರು ವಸೂಲು ಮಾಡಕತ್ತಾನ ದೇವರು ತಿಂಗಳಿಗೆ ಒಂದು? ಎಲ್ಲವುಗಳನ್ನ ಫ್ರೀಯಾಗಿ ಕೊಟ್ಟಾಗಲೂ ಕೂಡ ದೇವರಿಗೆ ಕೊಡೋದಕ್ಕೆ ಅನೇಕರು ಏನ್ ಮಾಡ್ತಾ ಇರ್ತಾರೆ? ಹಿಂದೆ ನೋಡ್ತಾ ಇರ್ತಾರೆ. ಪ್ರೇರ ಆ ತಾಯಿ ಎಲ್ಲ ಶ್ರೀಮಂತರ ಮಧ್ಯದಲ್ಲಿ ಅವ್ರು ಎಷ್ಟೆಷ್ಟೋ ಹಾಕಿರ್ಬೋದು, ಪೆಂಡೆ ಹಾಕಿರ್ಬೋದು ಅವರು. ಆದ್ರೆ ಅವ್ರು ಹಾಕಿರುವಂಥದ್ದು ಏನಲ್ಲ, ಅದು ಉಳಿದಿರುವಂಥದ್ದಂತೆ. ಆದ್ರೆ ಈ ತಾಯಿ ಒಂದು ನಿರ್ಧಾರ ಮಾಡಿಕೊಂಡು ದೇವರಿಗೆ ಕೊಟ್ರೆ ನನಗೆ ಪುನಃ ದೇವರು ಖಂಡಿತವಾಗಿ ಕಟ್ಟಿಕೊಡ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಮಲಾಕಿನ ಪ್ರವಾದನೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನೀವು ನನ್ನಿಂದ ಕದ್ಕೊಳ್ತಾ ಇದ್ದೀರಾ. 8ನೇ ವಾಕ್ಯ ನೋಡ್ರಿ. ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ಕಳ್ಳತನ ಮಾಡ್ತಾ ಇದ್ದೀರಿ ಅಂತ. ಯಾರಿಂದ ರೀ? ದೇವರಿಂದ. ನಾವು ಒಂದ್ಸಾರಿ ಗಂಗಾವತಿ ಪಟ್ಟಣಕ್ಕೆ ಪ್ರಾರ್ಥನೆ ಸುವಾರ್ತೆ ಕೂಟಕ್ಕೋಸ್ಕರವಾಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ದೈವ ಸೇವಕರೊಬ್ಬರು ಹೇಳ್ತಾ ಇದ್ರು ವಾಕ್ಯವನ್ನ. ಹೇಳುವಂತ ಸಮಯದಲ್ಲಿ ಕಾರ್ ತಗೊಂಡು ಹೋಗಿದ್ವಿ ನಾವು ಮೃತ್ಯುಂಜಯ ಮಠದಿಂದ. ಹೋದಂತ ಸಂದರ್ಭದಲ್ಲೆಲ್ಲ ಅಯ್ಯರು ಹೇಳ್ತಾ ಇದ್ರು, ಅವರು ನಮ್ಮ ಸಭೆಯಲ್ಲಿ ನಾನು ಕಲಿಸಿದ್ದೇನೆ, ದೇವರಿಗೆ ಕಡ್ರಿ ಅಂತೇಳಿ. ಹಲ್ಲೆಲೂಯಾ. ದೇವರಿಗೆ ಕೊಡ್ರಿ ಎಂಬುದಾಗಿ ನಾನು ಹೇಳಿದ್ದೀನಿ. ಅದ್ರ ಸಲುವಾಗಿ ನಮ್ಮ ಆಲಯಕ್ಕೆ ಬರುವಂತವ್ರೆಲ್ಲರೂ ಕೂಡ ಹೆಂಗ್ ಬರ್ತಾರೆ? ಕಾರಲ್ಲಿ ಬರ್ತಾ ಇದ್ದಾರೆ ಅಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೆಂಗ್ ಬರ್ತಾ ಇದಾರಂತೆ? ಕಾರಲ್ಲಿ ಬರ್ತಾ ಇದ್ದಾರೆ. ಯಾಕೆ ಹೇಳ್ರಿ? ಶಾಪಗ್ರಸ್ತವಾಗಿರುವಂತ ಭೂಮಿಯಲ್ಲಿ ನೀವು ಧಾನ್ಯಗಳನ್ನ ಬೆಳಿತಾ ಇದ್ದೀರಾ. ಹಲ್ಲೆಲೂಯಾ. ಆ ದೇವರಿಗೆ ನೀವು ಸಲ್ಲಿಸಿದಾಗ ನಿಮಗೆ ಬರಬೇಕಾಗಿರ್ತಕ್ಕಂಥ ಆಶೀರ್ವಾದ, ಆದಾಯವನ್ನ ದೇವರು ಏನ್ ಮಾಡ್ತಾನೆ? ಎಲ್ಲಿ ಸೋರ್ತಾ ಇದೆಯೋ ಆ ಸೋರುವುದನ್ನ ಮುಚ್ಚುತ್ತಾನೆ. ನೀವು ಆದಾಯ ದ್ವಿಗುಣಗೊಳ್ಳುತ್ತೆ, ನೀವು ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ. ಪ್ರೇರೆ ಸತ್ಯವೇದ ಹೇಳ್ತಾ ಇದೆ, ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ. ಅಲ್ಲಿ ಏನೈತೆ? ಮತ್ತೆ ಕಾಮ ಇದೆ. ಅರ್ಥ ಮಾಡ್ಕೊಳ್ಳಿ. ಏನಿದೆ ರೀ? ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ದಶಮಾಂಶ ಮತ್ತು ಅಂತೇಳಿ ನೀವು ಓದ್ರಿ. ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಅಂದ್ರೆ ಏನು? ಕಾಣಿಕೆ ಬೇರೆ, ದಶಮಾಂಶ ಬೇರೆ. ಸತ್ಯವೇದ ಹೇಳ್ತಾ ಇದೆ, ದಶಮಾಂಶ ಹಾಗೂ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ದಶಮಾಂಶ ಇದ್ರೆ ಇವುಗಳನ್ನ ಅಂತೇಳಿ ಯೂಸ್ ಮಾಡ್ತಾರ್ರಿ, ಇದನ್ನೇ ಅಂತೇಳಿ ಹೇಳುತ್ತೆ ವಾಕ್ಯ. ಯಾಕಂದ್ರೆ ಅಲ್ಲಿ 2 ಇದೆ, ಅದರ ಸಲುವಾಗಿ ಬಹುವಚನವನ್ನ ಬಳಸಿರುವಂಥದ್ದು. ಸತ್ಯವೇದ ಹೇಳ್ತಾ ಇದೆ, ಪ್ರಿಯರೇ, ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪ
ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನ ಸುರಿಯುವೆನು. ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ ಸಾರಿ ಒಬ್ರು ಜೋಳ 80 ಪಾಕೆಟ್ ಆಗಿದ್ದೀವ್ರಿ, ಅವ್ರು 8 ಪಾಕೆಟ್ ಮಂದಿರಕ್ಕೆ ಕೊಟ್ಟರು ಪ್ರಿಯರೇ. ದಶಮಾಂಶ ತೆಗೆದ್ರು ಅವರು ಜೋಳದಲ್ಲಿ. ಹಲ್ಲೆಲೂಯಾ. ಬೇರೆಯವರು ಜೋಳ ಯಾವ ರೇಟಿಗೆ ಹೋದು ನನಗೆ ಗೊತ್ತಿಲ್ಲ, ಅವ್ರ ಜೋಳ ಮಾತ್ರ ಒಳ್ಳೆ ರೇಟಿಗೆ ಓದು. ಹಲ್ಲೆಲೂಯಾ. ಒಳ್ಳೆ ರೇಟಿಗೆ. ಎಷ್ಟು ಸುಮಾರು ಎಷ್ಟು ಬೆಳೆದ್ದು ತಗೊಂಡಂಗಾಯ್ತು. ಅದರಲ್ಲಿ 2 ಬೆಳೆದ ಹಣ ಅವರು ಒಂದೇ ಒಂದು ಇದರಲ್ಲಿ ಏನ್ ಮಾಡಿದ್ರಿ, ತಕ್ಕೊಂಡ್ರು ಪ್ರಿಯರೇ. ಕಾರಣ ದೇವ್ರದನ್ನ ಅವ್ರು ಏನ್ ಮಾಡಿದ್ರು, ದೇವರಿಗೆ ಕೊಟ್ಟಂತವರಾಗಿದ್ದಾರೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರು ನೀನು ಕಾಣಿಕೆ ಹಾಕುವಂತದನ್ನ ದೇವರು ನೋಡ್ತಾನೆ. ಒಲ್ಲದ ಮನಸ್ಸಿನಿಂದ ನೀನು ಹಾಕಬೇಡ. ಗುಣಗುಟ್ಟುತ್ತಾ ನೀನು ಕಾಣಿಕೆಯನ್ನ ಹಾಕೋದ ಅವಶ್ಯಕತೆ ಇಲ್ಲ. ನೀನ್ ಹಾಕ್ಲಿಲ್ಲ ಅಂದ್ರೆ ಇನ್ನೊಬ್ರು ಹಾಕ್ತಾರೆ. ಗುಣಗುಟ್ಟುಕೊಂತ ಸಿಟ್ಟು ಮಾಡ್ಕೊಂತ ಕಾಣಿಕೆಯನ್ನ ಹಾಕುವಂಥದ್ದು ತರವಲ್ಲ ಎಂಬುದಾಗಿ ಕೊರಿಂಥೆ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ ಪೌಲನು ಪತ್ರಿಕೆಯಲ್ಲಿ ತಿಳಿಸ್ತಾ ಇದ್ದಾನೆ. ಯಾರು ಎಷ್ಟು ಬಿತ್ತುತ್ತಾರೋ ಅಷ್ಟು ಅವ್ರು ಏನ್ ಮಾಡ್ತಾರೆ, ಕೊಯ್ತಾರೆ. 1 ಎಕರೆ ಅಷ್ಟು ಬಿತ್ತು 10 ಎಕರೆ ಅಷ್ಟು ಕೊಯ್ತೀನಿ ಅಂದ್ರೆ ಕೊಯ್ಯಕ್ಕಾಗತ್ತಾ? ಆಗಲ್ಲ. ಅದ್ರಂಗೆ ಯಾರು ಎಷ್ಟು ಹಾಕ್ತಾರೋ ಎಷ್ಟು ಬಿತ್ತುತ್ತಾರೋ ಅಷ್ಟನ್ನ ಅವ್ರು ಏನ್ ಮಾಡ್ತಾರೆ, ಕೊಯ್ಯುವಂತವರಾಗಿರ್ತಾರೆ ಪ್ರಿಯರೇ. ಕ್ರಮವಾಗಿ ಬಿತ್ತುವವನು ಏನ್ ಮಾಡ್ತಾನೆ, ಕ್ರಮವಾಗಿ ಬೆಳೆಯನ್ನು ಏನ್ ಮಾಡ್ತಾನೆ, ಕೊಯ್ಯುವವನಾಗಿರ್ತಾನೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇಬ್ಬರು ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದಿರು ಪ್ರಿಯರೇ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3ರಿಂದ 5 ವಚನಗಳನ್ನು ಓದುವಾಗ ಕಾಯಿನನು ಹೇಬೇಲು ಎನ್ನುವಂತ ಅಣ್ಣ ತಮ್ಮಂದಿರ ಕುರಿತಾಗಿ ಹೇಳ್ತಾ ಇದೆ. ಹೇಬೇಲ್ ಏನ್ ಮಾಡ್ತಾ ಇದ್ದ, ಕುರಿಗಳನ್ನ ಮೇಯಿಸುವಂತ ವ್ಯಕ್ತಿಯಾಗಿದ್ದ, ಕುರುಬನಾಗಿದ್ದ. ಕಾಯಿನನು ಏನಾಗಿದ್ದಾನೆ, ವ್ಯವಸಾಯ ಒಕ್ಕಲುತನ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಒಕ್ಕಲಿಗನಾಗಿದ್ದಾನೆ, ಈತನು ಕುರುಬನಾಗಿದ್ದಾನೆ, ನಮ್ಮ ಆಡು ಭಾಷೆಯಲ್ಲಿ ಹೇಳುವುದಾದ್ರೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಬೆಳೆ ಬಂತು. ಬೆಳೆ ಬಂದ ತಕ್ಷಣ ಅವರಿಗೊಂದು ಉತ್ಸಾಹ, ನಾನು ದೇವರಿಗೆ ಸಮರ್ಪಣೆ ಮಾಡಬೇಕು, ದೇವರಿಗೆ ನಾನು ಕೊಡಬೇಕು ಅಂತೇಳಿ ಅಂದುಕೊಂಡು ಕಾಯಿನನ್ನು ಏನ್ ಮಾಡ್ತಾ ಇದ್ದಾನೆ, ಎಲ್ಲ ಬೆಳೆ ಕಟಾವು ಮಾಡಿದ್ಮೇಲೆ ತೆಗೆದ ಏನ್ ಮಾಡ್ತಾ ಇದ್ದಾನೆ, ದೇವರಿಗೆ ಕೊಡ್ತಾ ಇದ್ದಾನೆ. ತೆಗೆದು ಹಿಂಗ ಹಾಕಿದ, ಹಿಂಗ ಆಗ್ತಾ ಇದ್ದಾನೆ. ಮತ್ತೆ ಕೆಲವೊಂದನ್ನ ಮತ್ತೆ ವಾಪಸ್ ಆಗ್ತಾ ಇದ್ದಾನೆ. ಅಷ್ಟೇ ಹಾಕಿ ಬಿಡು ಏನ್ ಮಾಡ್ತಾ ಇದ್ದಾನ್ರಿ, ಅಷ್ಟೇ ಹಾಕ್ಬಿಡು ಅಂತೇಳಿ ಮತ್ತೆ ವಾಪಸ್ ಏನ್ ಮಾಡ್ತಾ ಇದ್ದಾನೆ, ಹಾಕ್ತಾ ಇದ್ದಾನೆ. ಕಾಯಿನ ಮನಸ್ಸೇನಿಲ್ಲ, ದೇವರ ದೃಷ್ಟಿಯಲ್ಲಿ ಸರಿಯಾಗಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಕಾಯಿನ ಹಾಕ್ತಾ ತೆಗೆದು ಹಾಕೋದು ಕೊಡ್ಲೇಬೇಡ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಂಗ ಹಾಕಿದ್ನ. ಆದ್ರೆ ಕುರುಬನಾಗಿರುವಂತ ಹೇಬೇಲನು ನಂಬಿಕೆಯಿಂದ ಏನ್ ಮಾಡಿದಾರೆ, ಚೊಚ್ಚಲು ಮರಿಗಳನ್ನ ತಂದು ಏನ್ ಮಾಡಿದ, ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟ. ಇವರಿಬ್ಬರನ್ನ ಯಾರು ನೋಡ್ತಾ ಇದ್ದಾರೆ, ದೇವ್ರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ ತೆಗೆದು ಓದ್ರಿ ಒಂದ್ಸರಿ. 4ನೇ ಅಧ್ಯಾಯ 3ರಿಂದ 5 ವಚನಗಳು ಹೇಳಿದ್ದೀನಿ ನೋಡಿ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನ ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನ ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನ ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನ ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಹಲ್ಲೆಲೂಯಾ. ಯಾಕೆ ಮೆಚ್ಚಲಿಲ್ಲ? ವಾಕ್ಯ ಹೇಳ್ತಾ ಇದೆ, ಕಾಯಿನನ್ನು ಕೆಲವನ್ನ ತಂದಂತೆ ಹೇಬೇಲನು ಚೊಚ್ಚಲ ಕುರಿಗಳನ್ನ ಕಾಣಿಕೆಯಾಗಿ ತಂದ. ಎಷ್ಟು ಕುರಿಗಳಿದಾವ, ಆ ಕುರಿಗಳಲ್ಲಿ ಚೊಚ್ಚಲ ಕುರಿಗಳು. ಹಲ್ಲೆಲೂಯಾ. ಕೆಲವಂತೇಳಿ ಯೂಸ್ ಮಾಡಿಲ್ಲ ಅಲ್ಲಿ ಸತ್ಯವೇದ. ಹಲ್ಲೆಲೂಯಾ. ಬಹಳ ಸ್ಪಷ್ಟವಾಗಿ ನಾವು ನೋಡೋದಾದ್ರೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಕಾಯಿನನ್ನ ಮತ್ತು ಅವನ ಕಾಣಿಕೆಯನ್ನ ದೇವ್ರು ಏನ್ ಮಾಡಲಿಲ್ಲ, ಇಷ್ಟಪಡಲಿಲ್ಲ. ಅದ್ರ ಸಲುವಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ವ್ಯಕ್ತಿಗಿಂತ ಕೊಡುವ ಕಾಣಿಕೆಗಿಂತ ವ್ಯಕ್ತಿ ಬಹಳ ಮುಖ್ಯ. ಮೊದಲು ದೇವರು ಯಾರನ್ನ ಇಷ್ಟಪಟ್ಟ, ಹೇಬೇಲನನ್ನ. ವ್ಯಕ್ತಿ ಇಷ್ಟ ಆಗಬೇಕು, ವ್ಯಕ್ತಿಯೇ ಕಾಣಿಕೆಯಾಗಿ ಆಗ್ಬೇಕು, ನೀನೇ ಕಾಣಿಕೆಯಾಗಿ ಇರಬೇಕು. ಹಲ್ಲೆಲೂಯಾ. ನೀನು ಕಾಣಿಕೆಯಾಗಿ ಇರಲಾರದೆ ಇದ್ರೆ, ದೇವರಿಗೆ ಪರಿಪೂರ್ಣವಾಗಿ ನಿನ್ನ ಜೀವಿತದಲ್ಲಿ ಸ್ಥಾನ ಕೊಡಲಾರದೆ ನೀನು ಇದ್ರೆ, ನೀನು ಕಾಣಿಕೆಯಾಗಿರುವುದಕ್ಕೆ
ಸಾಧ್ಯವಿಲ್ಲ. ನೀನೇ ಒಂದು ಕಾಣಿಕೆಯಾಗಬೇಕು. ನಿನ್ನ ಜೀವಿತವೇ ಒಂದು ದೇವರಿಗೆ ಕಾಣಿಕೆಯಾಗಬೇಕು, ಇಷ್ಟವಾದ ಯಜ್ಞವಾಗಬೇಕು. ಆಮೇಲೆ ನಿನ್ನ ಕಷ್ಟಾರ್ಜಿತ, ಆಮೇಲೆ ನೀನು ಕೊಡುವಂತ ಸಮಯ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ನೀನು ಕಾಣಿಕೆಯಾಗಲಾರದೆ ಇದ್ರೆ ನೀನು ಕೊಡುವಂತ ಕಾಣಿಕೆಯನ್ನ ದೇವರು ಮೆಚ್ಚುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಹೇಬೇಲನನ್ನ ಮೆಚ್ಚಿದ ದೇವರು. ಯಾಕಂದ್ರೆ ಹೇಬೇಲನ್ನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ನಂಬಿಕೆಯಿಂದ ಕೂಡಿದಂತ ವ್ಯಕ್ತಿಯಾಗಿದ್ದಾನೆ. ದೇವರನ್ನ ನೋಡ್ತಾನೆ, ದೇವರಿಗೆ ನಾನು ಕೊಡಬೇಕೆನ್ನುವಂತ ಭರವಸೆ ಉಳ್ಳಂತ ಒಬ್ಬ ವ್ಯಕ್ತಿಯಾಗಿ ಕಂಡು ಬರ್ತಾ ಇದ್ದಾನೆ ಪ್ರಿಯರೇ. ಅದರ ಸಲುವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿಕೆಯಿಂದ ಹೇಬೇಲನು ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನ, ಕಾಣಿಕೆಯನ್ನ ದೇವರಿಗೆ ಸಮರ್ಪಿಸಿದನು. ನೀ ಕೊಡುವಂತ ಕಾಣಿಕೆ ಯಾವ ರೀತಿಯಾಗಿದೆ? ನೀನು ಒಂದು ಕಾಣಿಕೆ ಆಗಿದ್ದೀಯಾ? ಹಲ್ಲೆಲೂಯಾ. ದೇವರ ಮಗಳು ನೀನು ಆಗಿ ದೇವರಿಗೆ ಕಾಣಿಕೆಯಾಗಿ ನೀನು ಈ ಲೋಕದಲ್ಲಿ ನಿಂತಿದ್ದೀಯಾ? ದೇವರು ಪ್ರಶ್ನೆ ಮಾಡ್ತಾ ಇದ್ದಾನೆ, ಪ್ರಿಯನೇ ಪ್ರಿಯಳೇ, ನೀನು ಒಂದು ಕಾಣಿಕೆಯಾಗಬೇಕು. ನಿನ್ನ ಜೀವಿತ ದೇವರಿಗೆ ಒಂದು ಕಾಣಿಕೆ ಆಗಿರ್ಬೇಕು. ಕಾಣಿಕೆ ಅಂದ್ರೆ ಏನ್ರಿ? ದೇವರಿಗೆ ಮೀಸಲಾಗಿರುವಂಥದ್ದು. ಒಂದ್ಸಾರಿ ನೀವು ಸತ್ಯವೇದ ಪುಸ್ತಕದಲ್ಲಿ 12ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 1ನೇ ವಾಕ್ಯ, ಆದದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದು ಏನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆ, ಅದೇ ನಿಜವಾದ ಆರಾಧನೆ ಅಂತ. ಸತ್ಯವೇದ ಹೇಳ್ತಾ ಇದೆ, ನೀನು ಮೊದಲು ಕಾಣಿಕೆಯಾಗಬೇಕು. ದೇವರು ನಿನ್ನನ್ನು ಮೆಚ್ಚಿದ ಮೇಲೆ, ಯಾರನ್ನ ಮೆಚ್ಚಿದ ಫಸ್ಟ್ ದೇವರಲ್ಲಿ? ಅಲ್ಲಿ ಎಲ್ಲರೂ ಬಂದಿದ್ದಾರೆ. ಅಜ್ಜಿ ಬಂದು ಏನ್ ಮಾಡ್ತಾ ಇದ್ದಾಳೆ? ಇರುವಂತ 2 ಕಾಸುಗಳನ್ನ ಹಾಕ್ತಾ ಇದ್ದಾಳೆ. ಅಜ್ಜಿ ಹಾಕಿದಂತ ಕಾಣಿಕೆಗಿಂತ ಅಜ್ಜಿಯ ಒಂದು ಮನಸ್ಥಿತಿ, ಆಕೆಯ ಜೀವಿತ ಹೆಂಗಿದೆ ದೇವರ ದೃಷ್ಟಿಯಲ್ಲಿ? ಚೆನ್ನಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಕಾಣಿಕೆ ಹಾಕುವಂತವರನ್ನ ದೇವರು ನೋಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಕಾಣಿಕೆಯನ್ನ ಕೊಟ್ಟಂತ ಆ ಮಕ್ಕಳ ಜೀವಿತದಲ್ಲಿ ಅವರ ಆಶೀರ್ವಾದವನ್ನ ಹೊಂದಿಕೊಂಡ್ರು ಪ್ರಿಯರೇ. ಇವತ್ತು ನೀವು ಕೊಡುವಂತ ಕಾಣಿಕೆ ಯಾವ ರೀತಿಯಾಗಿದೆ? ಹಲ್ಲೆಲೂಯಾ. ಅರಿಕೆಯನ್ನ ಮಾಡಿ, ಅರಿಕೆಯನ್ನ ನೀನೇನ್ ಮಾಡಬೇಡ, ತಪ್ಪಿಸಬೇಡ. ದೇವರಿಗೆ ಮಾಡಿರುವಂತ ಅರಿಕೆಯನ್ನ ನೀನು ಸಲ್ಲಿಸಲಾರದೆ ಇರೋದಕ್ಕಿಂತ ಅರಿಕೆ ಮಾಡಲಾರದೆ ಇರುವುದೇ ಉತ್ತಮ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ನಿದ್ದೆ ಮಾಡೋರು ಎಲ್ಲರೂ ಗಟ್ಟಿಯಾಗಿ ಒಂದ್ಸರಿ ಚಪ್ಪಳಿ ಹೊಡ್ರಿ. ನಿದ್ದೆ ಮಾಡೋರು ಚಪ್ಪಳಿ ಹೊಡಿದಕ್ಕಾಗುತ್ತಾ? ನೀವು ನಿಮ್ಮ ಮನೆಯಲ್ಲಿ ಮಲ್ಕೊಂಡಿರ್ತೀರಿ, ಮಲಗಿದಂತ ಸಂದರ್ಭದಲ್ಲಿ ಗಾಢ ನಿದ್ರೆಯಲ್ಲಿ ಇರ್ತೀರಿ, ಯಾರಾದ್ರೂ ಒಂದು ಚಪ್ಪಾಳೆ ಹೊಡಿರೋ ಅಂದ್ರೆ ಚಪ್ಪಾಳೆ ಹೊಡಿತೀರ ನೀವು?